ನಮಸ್ಕಾರ. ಇವತ್ತು ಪ್ರಕೃತಿಯ ವಿನಾಶದತ್ತ ಸಾಗ್ತಾ ಇದೆ ಪ್ರಪಂಚ ಎಂಬುದರ ಬಗ್ಗೆ ಮಾತಾಡ್ತೀನಿ. ಇಂಗ್ಲೀಷ್ನಲ್ಲಿ ಇದನ್ನು ನಾವು ದ ಲಾಸ್ಟ್ ಚಾನ್ಸ್ ಫಾರ್ ದ ವರ್ಲ್ಡ್ ಅಂತ. ಸುಪ್ರಸಿದ್ಧ ತತ್ವಶಾಸ್ತ್ರಜ್ಞರಾದಂತಹ ಬರ್ಟನ್ ರಸೆಲ್ರವರು ಪ್ರಪಂಚ ವಿನಾಶದತ್ತ ಸಾಗ್ತಾ ಇದೆ, ಆದರೆ ಜನರು ಪ್ರಕೃತಿಯನ್ನು ನಾಶ ಮಾಡಿ ಸಂತೋಷದಿಂದ ಇದ್ದಾರೆ, ಈ ಒಂದು ಸತ್ಯವನ್ನು ಅರಿತಾ ಇಲ್ಲ ಅಂತ ಹೇಳಿದ್ದಾರೆ. ಅವರು ಒಂದು ಕೋಟ್ ಮಾಡಿದ್ದಾರೆ, ಎ ರ್ಯಾಬಿಟ್ ಈಸ್ ಫ್ಯಾಸಿನೇಟೆಡ್ ಬೈ ದಿ ಸ್ನೇಕ್ ಅಂತ. ಒಂದು ಸ್ನೇಕನ್ನು ಪ್ರಳಯಕ್ಕೆ ಹೋಲಿಸ್ತಾ ಇದ್ದಾರೆ, ರ್ಯಾಬಿಟನ್ನು ಜನರಿಗೆ ಹೋಲಿಸ್ತಾರೆ. ರ್ಯಾಬಿಟ್ ಡ್ಯಾನ್ಸ್ ಮಾಡ್ತಾ ಹೋಗಿ ಅದರ ಬಾಯಿಗೆ ತುತ್ತಾಗ್ತಿದೆ. ಹಾಗೆ ವಿಶ್ವ ವಿನಾಶದತ್ತ ಸಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ವಿಜ್ಞಾನಿಗಳು, ಖಗೋಳಶಾಸ್ತ್ರಜ್ಞರು, ಭೂಗರ್ಭಶಾಸ್ತ್ರಜ್ಞರು, ಪರಿಸರವಾದಿಗಳು ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ. ಇದಕ್ಕೆ ಎರಡು ಮುಖ್ಯ ಕಾರಣಗಳಿವೆ. ಮಾನವ ನಿರ್ಮಿತ ಕಾರಣಗಳು, ಎರಡನೇದು ನೈಸರ್ಗಿಕ ಕಾರಣಗಳು. ಬಹಳ ಮುಖ್ಯವಾಗಿ ನಾವೇ ಈ ಪ್ರಕೃತಿಯನ್ನು ನಮ್ಮ ದುರಾಸೆಯಿಂದ, ಸ್ವಾರ್ಥದಿಂದ ಅತಿಯಾಗಿ ಶೋಷಣೆ ಮಾಡ್ತಾಯಿದ್ದೀವಿ. ಪ್ರಕೃತಿಯನ್ನು, ಸಂಪನ್ಮೂಲಗಳನ್ನು ಬರಿದು ಮಾಡ್ತಾಯಿದ್ದೀವಿ. ಇದರಿಂದ ಏನಾಗ್ತಾಯಿದೆ ಅಂತಂದರೆ ಕಾಡುಗಳು ನಾಶವಾಗಿ ಪರಿಸರ ಮಾಲಿನ್ಯ ಉಂಟಾಗ್ತದೆ. ಅದು ಜಲ ಮಾಲಿನ್ಯ ಇರ್ಬೋದು, ವಾಯು ಮಾಲಿನ್ಯ ಅಥವಾ ಶಬ್ದ ಮಾಲಿನ್ಯ ಇರ್ಬೋದು, ಮಣ್ಣು ಮಾಲಿನ್ಯ, ಇವೆಲ್ಲವೂ ಹೆಚ್ಚಾಗಿ ಹವಾಮಾನದಲ್ಲಿ ವ್ಯತ್ಯಾಸಗಳಾಗ್ತಾಯಿದೆ. ರೈತರು ಯಾವ ಕಾಲದಲ್ಲಿ ಯಾವ ಬೆಳೆ ಬೆಳಿಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಯಾಕೆಂದರೆ ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ ಇವೆಲ್ಲವೂ ಕೂಡ ಮಿಶ್ರವಾಗ್ತಾ ಇದ್ದಾವೆ, ವಿಪರೀತವಾಗ್ತಾ ಇದ್ದಾವೆ. ತಾಪಮಾನಗಳು ಹೆಚ್ಚಾಗಿ ಬರಗಾಲ ಬರೋದು, ಆಮೇಲೆ ಕುಡಿಯುವ ನೀರಿನ ತೊಂದರೆ ಆಗ್ಬೋದು, ಆಮೇಲೆ ಆಕ್ಸಿಜನ್ದ ಕೊರತೆ ಉಂಟಾಗ್ತದೆ. ಸಸ್ಯಗಳು ಈ ಒಂದು ಫೋಟೋಸಿಂಥಸಿಸ್ ಅಂತ ಏನು ಕರಿತೀವಿ, ಇಂಗಾಲ ಡೈಆಕ್ಸೈಡು ಆಕ್ಸಿಜನ್ ಬಿಡುವ ಒಂದು ಕ್ರಿಯೆಯನ್ನು ಕಳೆದುಕೊಳ್ತಾ ಇದ್ದಾವೆ ಅಂತ ಹೇಳ್ತಾರೆ. ಇದು ಕೂಡ ಇದರಿಂದ ಅತಿವೃಷ್ಟಿ, ಅನಾವೃಷ್ಟಿ, ನಿಸರ್ಗದ ಅಸಮತೋಲನ ಉಂಟಾಗ್ತಾ ಇದೆ. ಒಂದು ದಿನ ಪ್ರಕೃತಿ ವಿನಾಶವಾಗುತ್ತೆ ಅಂತ. ಸೊ ಇಕೋ ಬ್ಯಾಲೆನ್ಸ್ ಅಂತ, ಇದರಿಂದ ಈ ಒಂದು ಪರಿಸರ ಮಾಲಿನ್ಯ ಹಾಗೂ ತಾಪಮಾನದಿಂದ ಉಂಟಾಗ್ತದೆ. ಎರಡನೇದಾಗಿ, ಇಂದು ಜಗತ್ತು ಎಲ್ಲ ರಾಷ್ಟ್ರಗಳು ಹೊಟ್ಟೆ ತುಂಬ ಅಣ್ವಸ್ತ್ರಗಳನ್ನು ತಯಾರು ಮಾಡಿಟ್ಕೊಂಡಿದ್ದಾವೆ. ಸೇಡಿನ ರಾಜಕಾರಣ, ಸ್ವಾರ್ಥ ರಾಜಕಾರಣ, ಅಧಿಕಾರ ದಾಹ, ಮತ್ತು ಧರ್ಮ, ಜಾತಿ, ಈ ಒಂದು ತಿಳುವಳಿಕೆ ಇಲ್ಲದೆ ಇರತಕ್ಕಂತಹ ಒಂದು ವ್ಯವಸ್ಥೆಗಳಿಂದಾಗಿ ಇವತ್ತೇನಾಗ್ತದೆ, ಅಣ್ವಸ್ತ್ರಗಳನ್ನು ತಯಾರು ಮಾಡಿಕೊಂಡವೆ. ಅದರದ್ದು ಇವೇನಾರ ಸ್ಫೋಟಗೊಂಡ್ರೆ ಇಡೀ ವಿಶ್ವವೇ ನಾಶವಾಗ್ತದೆ. ಯಾಕೆಂದರೆ ಇವತ್ತು ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳಲ್ಲಿ, ದಕ್ಷಿಣ ಆಫ್ರಿಕಾ ಕಡೆ ಎಲ್ಲ ಅನ್ನ ವಸ್ತ್ರಗಳಿಲ್ಲ ಜನಗಳಿಗೆ. ಹೊಟ್ಟೆಗೆ ಊಟ, ಬಟ್ಟೆ ಬೇಕು. ಅಂಥದ್ರಲ್ಲಿ ನಾವು ಅಣ್ಣ ವಸ್ತ್ರಗಳನ್ನು ಇರೋದನ್ನು ಹಂಚಿಬಿಟ್ರೆ ಎಲ್ಲರಿಗೂ ಟನ್ಗಟ್ಟಲೆ ಸಿಗ್ತವೆ. ಇದರದ್ದು ಕೂಡ ಒಂದು ವಿನಾಶ ಅಣ್ವಸ್ತ್ರಗಳಿಂದಲಾಗುತ್ತೆ. ಮೂರನೇದಾಗಿ, ಇತ್ತೀಚೆಗೆ ನಾವು ವಿಜ್ಞಾನದ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯನ್ನು ಹಾಳು ಮಾಡ್ತಾಯಿದ್ದೀವಿ. ಈಗ ಕೃತಕ ಬುದ್ಧಿಮತ್ತೆಯನ್ನು ಕಂಡುಹಿಡಿದ್ವಿ. ಮಾನವನ ಮೆದುಳು, ಅವನ ಬಿಹೇವಿಯರ್, ಅದೇ ರೀತಿ ತದ್ರೂಪಿಯಾದ ಯಂತ್ರಮಾನವವನ್ನು ಕಂಡುಹಿಡಿದ್ವಿ. ನಾವು ಅವುಗಳಿಗೆ ಸಲಹೆಯನ್ನು ಕೊಡಬೇಕು, ಆದರೆ ಅವುಗಳೇ ನಮಗೆ ಸಲಹೆ ಕೊಡುವ ಸಂದರ್ಭ ಬರ್ಬೋದು ಅಂತ ಹೇಳ್ತಿದ್ದಾರೆ. ಯಾಕೆಂತಂದರೆ ಈ ಕೃತಮಾನಕರು ಉತ್ಪಾದನೆಯಲ್ಲಿ, ಕೈಗಾರಿಕೆಯಲ್ಲಿ ಬಳಸಿದ್ರೆ ಕಾರ್ಮಿಕರ ಒಂದು ಕೊರತೆಯನ್ನು ನೀಗಿಸ್ಬೋದು, ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತೆ. ಆದರೆ ಈ ಒಂದು ರಕ್ಷಣಾ ಕ್ಷೇತ್ರದಲ್ಲಿ ಇವುಗಳನ್ನು ಬಳಸೋದ್ರಿಂದ ಇಡೀ ವಿಶ್ವವೇ ನಾಶವಾಗುತ್ತೆ ಅಂತ ಹೇಳಿಬಿಟ್ಟು ತಜ್ಞರು ಅಭಿಪ್ರಾಯ ಪಡ್ತಾರೆ. ಉದಾಹರಣೆ ಕೊಡೋದಾದರೆ, ನಾವು ಇಲ್ಲಿ ಈ ಒಂದು ಯಂತ್ರಮಾನವರಿಗೆ ಸೈನಿಕ ರಕ್ಷಣಾ ಕ್ಷೇತ್ರದಲ್ಲಿ ದತ್ತಾಂಶಗಳನ್ನು ತಪ್ಪಾಗಿ ಅಳವಡಿಸಿ ಅವುಗಳನ್ನು ಬಿಟ್ಟರೆ ಅವು ಇಡೀ ವಿಶ್ವವನ್ನೇ ನಾಶ ಮಾಡಿಬಿಡ್ತವೆ. ಇದರಿಂದಲೂ ಕೂಡ, ಬುದ್ಧಿಮತ್ತೆಯಿಂದಲೂ ಕೂಡ ವಿಶ್ವವನ್ನು ನಾಶ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಇನ್ನೊಂದೇನಪ್ಪ ಅಂದರೆ, ಇವತ್ತು ಜಗತ್ತಿನ ನೀವು ಆರ್ಥಿಕ ಪರಿಸ್ಥಿತಿಯನ್ನು, ರಾಜಕೀಯ, ಸಾಮಾಜಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಅಸ್ಥಿರ ಸರ್ಕಾರಗಳಿವೆ. ಎಲ್ಲಿ ಸರ್ಕಾರಗಳಿಲ್ಲದೆ ಗೊಂದಲಗಳಲ್ಲಿದೆ, ಜನರು ದಂಗೆ ಹೇಳ್ತಿದ್ದಾರೆ ಕೆಲವು ಸಣ್ಣ ಪುಟ್ಟ ರಾಷ್ಟ್ರಗಳಲ್ಲಿ. ಕಾರಣ ಏನಪ್ಪ ಅಂದರೆ, ಅವರು ಅಧಿಕಾರ ಆಸೆಯಿಂದ, ವಂಶಪಾರಂಪರ್ಯ ಆಡಳಿತದಿಂದಾಗಿ ಮತ್ತು ಸ್ವಾರ್ಥದಿಂದಾಗಿ, ಅತಿಯಾದ ಸ್ವಾರ್ಥದಿಂದಾಗಿ ಸರ್ಕಾರಗಳು ಪತನವಾಗ್ತವೆ. ಅವರು ಸರಿಯಾದ ಆರ್ಥಿಕ ನೀತಿಯನ್ನು ರೂಪಿಸೋದಿಲ್ಲ. ನಿರುದ್ಯೋಗ ಸಮಸ್ಯೆಗೆ, ಸಂಪತ್ತಿನ ವಿಕೇಂದ್ರೀಕರಣ ತೆಗೆಯೋದಕ್ಕೆ ಸರಿಯಾದ ಕ್ರಮಗಳಿರೋದಿಲ್ಲ. ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಅದನ್ನು ಸಮಾಜದಲ್ಲಿ ಜನರನ್ನು, ಯುವಕರಿಗೆ ಮಾರ್ಗ ತೋರಿಸ್ತಕ್ಕಂತಹ ಉತ್ತಮವಾದಂತಹ ಒಂದು ನೀತಿಗಳನ್ನು ರೂಪಿಸುವ ಸರ್ಕಾರಗಳು ಇವತ್ತು ಜಗತ್ತಿನಲ್ಲಿಲ್ಲ. ಎಲ್ಲ ಸ್ವಾರ್ಥಪರ ಜಗತ್ತುಗಳಾಗಿ ಇದು ಒಂದು ಕಾರಣ. ಈ ಕಾರಣದಿಂದಲೂ ಕೂಡ ಸರ್ಕಾರದ ಪತನ ಮತ್ತು ಪ್ರಕೃತಿಯನ್ನು ರಕ್ಷಣೆ ಮಾಡತಕ್ಕಂಥ ನೀತಿಗಳನ್ನು ರೂಪಿಸ್ತೀವಿ. ಪ್ರಕೃತಿಯನ್ನು ರಕ್ಷಿಸ್ತಕ್ಕಂಥ, ಪರಿಸರ ಮಾಲಿನ್ಯವನ್ನು, ತಾಪಮಾನವನ್ನು ತಡೀತಕ್ಕಂಥ ಸರಿಯಾದ ಕ್ರಮಗಳನ್ನು ಮಾಡ್ತಾಯಿಲ್ಲ ಸರ್ಕಾರಗಳು. ಇದೊಂದಾಗುತ್ತೆ.
ಇದಲ್ಲದೆ ನೈಸರ್ಗಿಕ ಕಾರಣಗಳು ಕೂಡ ಪ್ರಕೃತಿಯ ವಿನಾಶಕ್ಕೆ ಕಾರಣ ಆಗ್ತದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ನಾವು ಭಯಂಕರ ರೋಗಗಳು ಬರ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇನ್ನೊಂದೇನಪ್ಪ ಅಂದರೆ ಬಯೋಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಂತ ಈ ಪ್ರಯೋಗಗಳು ಮಾಡ್ತಾಯಿದೆ. ಚೀನಾದಲ್ಲಿ 2019ರಲ್ಲಿ ಕೊರೋನಾ ರೋಗಾಣುಗಳು ಬಂದು ಅಭಿವೃದ್ಧಿಯ ಹೆಸರಿನಲ್ಲಿ, ತಂತ್ರಜ್ಞಾನದ ವಿಜ್ಞಾನದ ಹೆಸರಿನಲ್ಲಿ ಪ್ರಯೋಗ ಮಾಡ್ತಿದ್ದಾಗ ಇಂತಹ ಮಾನವನಿಗೆ ಅನಪೇಕ್ಷವಾದ ರೋಗಾಣುಗಳು ಬಂದುಬಿಡ್ತವೆ. ಅದರಿಂದ ಇಡೀ ಮನುಕುಲವೇ ನಾಶವಾಗ್ತದೆ, ಭಯಂಕರ ರೋಗಗಳನ್ನು ಸೃಷ್ಟಿ ಮಾಡ್ತವೆ, ಇದು ನಿಸರ್ಗವೇ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನೊಂದು, ಭೂಮಿಗೆ ಕ್ಷುದ್ರ ಗ್ರಹಗಳು ಬಂದು ಅಪ್ಪಳಿಸೋದ್ರಿಂದ ಭೂಮಿ ನಾಶವಾಗುತ್ತೆ ಅಂತ ಹೇಳ್ತಾರೆ. ಮತ್ತೊಂದು, ಸೂಪರ್ ವಾಲ್ಕನೋಸ್ ಅಂತ ಜ್ವಾಲಾಮುಖಿಗಳು ಹೆಚ್ಚಾಗಿ ಸಂಭವಿಸ್ತವೆ. ಅದರಲ್ಲೂ ಕೂಡ ಇತ್ತೀಚೆಗೆ ತಾಪಮಾನದ ಹೆಚ್ಚಳದಿಂದಾಗಿ ಅತ್ಯಂತ ಭಯಂಕರವಾದ ಜ್ವಾಲಾಮುಖಿಗಳು ಬಂದರಿಂದ ಇಡೀ ಮುಲುಕುನವನ್ನೇ ಸುಟ್ಟು ಭಸ್ಮ ಮಾಡುವಂಥ ಶಕ್ತಿ ಅದಕ್ಕಿದೆ ಅಂತ ಹೇಳ್ತೀವಿ. ಇದು ಒಂದು ಕಾರಣ. ಇದಲ್ಲದೆ ಬಹಳ ಮುಖ್ಯವಾದಂಥ ಒಂದು ಥಿಯರಿ ಸೂಪರ್ ಸ್ಟಾರಮ್ ಅಂತ. ಸೂರ್ಯ ಅವನು ಒಂದು ರೀತಿ ದೀಪ ಇದ್ದಂಗೆ, ಎಣ್ಣೆ ಬೆಂಕಿ ಉರಿಯತಕ್ಕ ಉರಿದು ಒಂದು ದಿನ ಭಸ್ಮ ಆಗ್ಬಿಡ್ತಾನೆ. ಇದರಿಂದ ಭೂಮಿ ತನ್ನ ಭೂಮಿ ನಾಶವಾಗುತ್ತೆ ಅಂತ ಹೇಳ್ತಾರೆ. ಇದರಿಂದ ಭೂಮಿಯ ತಾಪಮಾನ ಹೆಚ್ಚೋದಕ್ಕೆ ಗ್ಲೇಷಿಯರ್ಸ್ ಹಿಮಪರ್ವತಗಳು ಕರಗಿ ಸಮುದ್ರದ ನೀರು ಹೆಚ್ಚಾಗಿ ಇಡೀ ಭೂಮಿಯನ್ನೇ ಮುಳುಗುತ್ತಾ ಒಂದು ಸ್ಥಿತಿ ಬರ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಸಮುದ್ರದಲ್ಲಿಯೂ ಕೂಡ ಅಲ್ಲೋಲ ಕಲ್ಲುಗಳು ಉಂಟಾಗಿ ಹವಾಮಾನ್ಯದ ಸೈಕ್ಲೋನ್ಗಳು ಅತಿರೇಕ ಆಗಿಬಿಟ್ಟು ಇಡೀ ವಿಶ್ವದಲ್ಲಿ ಅಪಾಯಗಳನ್ನು ಉಂಟು ಮಾಡ್ಬೋದು. ಅಂದರೆ ಈ ಜಲಜನಕ ಇಲಿಯಮ್ ಆಗಿ ಕನ್ವರ್ಟ್ ಆಗೋ ಪ್ರಕ್ರಿಯೆ ಇದು ದೊಡ್ಡದಾಗ್ತಾ ಹೋಗುತ್ತೆ. ಆದ್ದರಿಂದ ಭೂಮಿಯ ಮೇಲೆ, ವಿಶ್ವದ ಮೇಲೆ ಅಪಾಯಗಳು ಸಂಭವಿಸ್ತವೆ. ಭಯಂಕರ ರೋಗಗಳು, ಕ್ಯಾನ್ಸರ್ ಅಂತ ರೋಗಗಳು ಜಾಸ್ತಿ ಆಗ್ತವೆ, ವಿಶ್ವ ವಿನಾಶವಾಗುತ್ತೆ ಅಂತ ಹೇಳ್ತಾರೆ. ಸೊ ಎಲ್ಲವನ್ನ ನೈಸರ್ಗಿಕ ಕಾರಣಗಳು ಹೇಳ್ತೀವಿ. ಈಗ ನಮಗೆ ಬಹಳ ಮುಖ್ಯವಾಗಿ ಈ ವಿಚಾರವನ್ನು ನಾನು ಇವತ್ತು ಯಾಕೆ ಹೇಳಿದೆ ಅಂದರೆ, ಯುವಜನತೆ ಮತ್ತು ವಿದ್ಯಾರ್ಥಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ನಾವೆಲ್ಲ ಏನು ಮಾಡಿದ್ದೀವಿ, ಸ್ವಾರ್ಥದಿಂದ ಪ್ರಕೃತಿಯ ಸಂಪನ್ಮೂಲಗಳು ಸಂಪೂರ್ಣವಾಗಿ ನಾಶ ಮಾಡ್ತಾಯಿದ್ದೀವಿ, ಪ್ರಕೃತಿನ ಹಾಳು ಮಾಡ್ತಾಯಿದ್ದೀವಿ, ಭೂಮಿಯನ್ನು ನಾಶ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಯುವಜನಾಂಗ ಇದನ್ನು ರಕ್ಷಣೆ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ, ಅವಾಗ ಅರಿವು ಮೂಡಿಸ್ಬೇಕು. ವಿದ್ಯಾರ್ಥಿಗಳು ಗೊತ್ತಾಗಬೇಕು, ನಾಶವಾಗೋದ್ರಿಂದ ಯಾವ ಮುಂದಿನ ಪೀಳಿಗೆ ಬರುತ್ತಿರೋದಿಲ್ಲ. ವಿದ್ಯಾರ್ಥಿಗಳಿಗೆ ಮೊದಲಿಂದಲೇ, ಚಿಕ್ಕಂದಿನಿಂದಲೇ ಅವರಿಗೆ ಇದರ ಅರಿವನ್ನು ಮೂಡಿಸಬೇಕಾಗಿದೆ ಈಗ. ಮತ್ತು ಈ ಒಂದು ದ ಲಾಸ್ಟ್ ಚಾನ್ಸ್ ಫಾರ್ ದಿ ವರ್ಲ್ಡ್, ಪ್ರಕೃತಿಯ ವಿನಾಶಕ್ಕೆ ಕಾರಣವಾಗಿರ್ತಕ್ಕಂಥ ವಿಚಾರಗಳನ್ನು ತೆಗೆದುಕೊಂಡು ಅತ್ಯುನ್ನತ ಶಿಕ್ಷಣದಲ್ಲಿ ಸಂಶೋಧನೆ ಮಾಡಬೇಕು. ಈಗ ಬರಗಾಲ ಇರ್ಬೋದು, ಬರಗಾಲ ಉಂಟಾಗುತ್ತೆ, ಕುಡಿಯುವ ನೀರಿನ ತೊಂದರೆ ಉಂಟಾಗ್ಬೋದು, ಪ್ರವಾಹಗಳಿರ್ಬೋದು, ಅಥವಾ ವಿಕಿರಣಗಳು ಸೂರ್ಯನ ಮೇಲೆ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಅಂಥವುಗಳನ್ನು ಅಂದರೆ ಈ ಅಪಾಯ ಸಂಭವಿಸುವ ವಿಶ್ವಕ್ಕೆ ಈಗ ಆಸ್ಟ್ರಾಯ್ಡ್ಸ್ ಮೇಲೆ, ಜ್ವಾಲಾಮುಖಿ ಎಲ್ಲದ ಮೇಲೂ ಸಂಶೋಧನೆ ಮಾಡ್ತಾ ಇದ್ದಾರೆ. ಅಂಥ ಸಂಶೋಧನೆಗೆ ಹೆಚ್ಚು ಒತ್ತು ಕೊಡಬೇಕಾಗ್ತದೆ ಜಾಗತಿಕ ಸರ್ಕಾರಗಳು, ಮತ್ತು ಅವುಗಳಿಗೆ ಹೆಚ್ಚು ಬಂಡವಾಳ ಕೊಡಬೇಕಾಗ್ತದೆ. ಮತ್ತು ಹವಾಮಾನ ವೈಪರೀತ್ಯ, ಪರಿಸರ ಮಾಲಿನ್ಯಕ್ಕೆ ಜಗತ್ತು ಹೆಚ್ಚು ಒತ್ತನ್ನು ಕೊಡಬೇಕು, ಹೆಚ್ಚು ಬಂಡವಾಳ ವಿನಿಯೋಗ ಮಾಡಿ ಅವುಗಳನ್ನು ತಡೆಯೋದು ಹೇಗೆ ಅಂತ ಕ್ರಮಗಳನ್ನು ಕೈಗೊಳ್ಳಬೇಕು. ಮಾಡ್ತಾ ಇದ್ದಾರೆ, ಆದರೂ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಬರೀ ಸೈದ್ಧಾಂತಿಕ ಉಭಯ ಕುಶಲೋಪರಿ ತಿಳ್ಕೊಂಡಂಗೆ ಮಾಡ್ತಾ ಇದ್ದಾರೆ. ಅದು ಆಗಬೇಕಾಗುತ್ತೆ. ಇದಲ್ಲದೆ ಇನ್ನೊಂದು, ಶಿಕ್ಷಣದಲ್ಲಿ ಈ ಪರಿಸರ, ಭೂಮಿಯನ್ನು ರಕ್ಷಿಸತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು. ಸಾಮಾನ್ಯ ಜನರಿಗೂ ಗೊತ್ತಾಗಬೇಕು. ಇಲ್ಲಿ ನಾವೇನು ಹುಟ್ಟಿದ ತಕ್ಷಣ ಒಂದಿನ ಸಾಯ್ತೀವಿ, ಅದನ್ನು ಮರ್ತೇ ಬಿಡ್ತಾರೆ. ರಾಜಕೀಯ ಅಧಿಕಾರದ ಅಥವಾ ಇದು ಅಮಲಿನಲ್ಲಿ ನಾವು ಪರ್ಮನೆಂಟ್ ಆಗಿರ್ತೀವಿ ಅಂತೇಳಿ 10 ಜನರೇಷನ್ ತಿನ್ನೋ ಸಂಪತ್ತು ಮಾಡೋಕ್ಕೆ ಹೋಗ್ತೀವಿ. ಅದ್ರ ಪ್ರಕೃತಿ ವಿನಾಶವಾಗಿ ಎಲ್ಲವನ್ನ ನುಂಗುತ್ತೆ. ಇದನ್ನು ಅರಿಬೇಕು, ಉಡಿಸ್ಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ, ಬಹಳ ಮುಖ್ಯವಾಗಿ ಸಂಪನ್ಮೂಲಗಳನ್ನು ನಮಗೆ ಅವಶ್ಯಕವಾದಷ್ಟು ಬಳಸಬೇಕು, ಅತಿಯಾಗಿ ಬಳಸಬಾರ್ದು. ಯಾಕೆಂದರೆ ನಿಸರ್ಗ ನಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತೆ, ಆದರೆ ದುರಾಸೆಗಳನ್ನು ಪೂರೈಸೋಕೆ ಹೋದರೆ ಪ್ರಕೃತಿ ನಾಶವಾಗುತ್ತೆ. ಚಿನ್ನದ ಮೊಟ್ಟೆ ಕೋಳಿಯನ್ನು ಕೇಳಿದರೆ, ಒಂದು ಮೊಟ್ಟೆ ಇಡುತ್ತೆ ಅಂತ ಕೋಡಿನೇ ಕುಯ್ದಂಗೆ ಪ್ರಕೃತಿನೇ ಹಾಳು ಮಾಡ್ತೀವಿ. ಅದಾಗಬಾರ್ದು. ವನ್ಯಜೀವಿಗಳನ್ನು ರಕ್ಷಣೆ ಮಾಡಬೇಕು. UNO ಮತ್ತು WHO ಇವುಗಳಿಗೆ ಹೆಚ್ಚು ಶಕ್ತಿಯನ್ನು ತುಂಬಬೇಕು. ಆದರೆ ದುರದೃಷ್ಟವಶಾತ್ ಇವತ್ತಿನ ಪ್ರಪಂಚ ಏನಾಗ್ತಿದೆ ಅಂದರೆ, UNOಗಳ ನಿಯಮಗಳನ್ನು ಗಾಳಿ ತೂರ್ತಾಯಿದೆ, WHO ಕಡೆ ಗಮನನೇ ಕೊಡ್ತಿಲ್ಲ. ವಿಶ್ವ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಅನೇಕ ಬೃಹತ್ ರಾಷ್ಟ್ರಗಳು ಹಾಕಿದ ಬಂಡವಾಳವನ್ನು ವಾಪಸ್ ತೆಗೆದು, ಉದಾಹರಣೆಗೆ ಅಮೆರಿಕ WHO ಕೆಲವು ಫಂಡ್ಗಳನ್ನು ಹಿಂದಕ್ಕೆ ತೊಗೊಳ್ತಾರೆ. ಆ್ಯಕ್ಚುಲಿ ವಿಶ್ವವನ್ನು ರಕ್ಷಣೆ ಮಾಡ್ತಕ್ಕಂಥ ಪಾತ್ರ ಈ ಸಂಸ್ಥೆಗಳಿಗೆ, ಇವುಗಳಿಗೆ ಹೆಚ್ಚು ಪುನಶ್ಚೇತನ ಕೊಡಬೇಕು, ಅವುಗಳ ಶಕ್ತಿನ ಹೆಚ್ಚಿಸಬೇಕಾಗುತ್ತೆ. ಇನ್ನು ಅಣ್ವಸ್ತ್ರಗಳ ಒಪ್ಪಂದ ಮಾಡಬೇಕು. ಅಣ್ವಸ್ತ್ರಗಳನ್ನು ವಿದ್ಯುತ್ ಚಾಲನೆಗೆ, ಶಕ್ತಿಯನ್ನು ಉತ್ಪಾದನೆಗೆ ಬಳಸಬೇಕು. ಅವುಗಳನ್ನು ಒಂದು ಒಪ್ಪಂದ ಮಾಡಿ ಅವುಗಳನ್ನು ಶಾಂತಿಯುತ ಬಳಕೆಗೆ, ರಚನಾತ್ಮಕ ಶಕ್ತಿ ಬಳಸಬೇಕಾಗತ್ತೆ. ಮತ್ತು ತಂತ್ರಜ್ಞಾನವನ್ನು ಬಿಡಬಾರ್ದು. ಯಾಕೆಂದರೆ ಅದನ್ನು ಬೆಳೆಯೋದಕ್ಕೆ ಬಿಟ್ಟರೆ ಅತಿಯಾಗಿ ಅಭಿವೃದ್ಧಿ ಆದಾಗ ಮನುಷ್ಯ ಅವುಗಳನ್ನು ಕಂಟ್ರೋಲ್ ಮಾಡಬೇಕು, ತಂತ್ರಜ್ಞಾನವನ್ನು. ಆದರೆ ತಂತ್ರಜ್ಞಾನ ನಮ್ಮನ್ನು ಹತೋಟಿಗೆ ತಂದು ನಿಯಂತ್ರಣ ಮಾಡೋಕ್ಕೆ ಬಂದರೆ ಇಡೀ ವಿಶ್ವ ನಾಶವಾಗುತ್ತೆ. ಇದು ಒಂದು ಬಹಳ ಮುಖ್ಯವಾದ್ದು. ಮತ್ತು ನಾವು ವಿಶ್ವವನ್ನು ಸಂರಕ್ಷಣೆ ಮಾಡುವ ಕೆಲಸ ನಮ್ಮೆಲ್ಲರ ಮೇಲಿದೆ. ಯುವ ಪೀಳಿಗೆ, ವಿದ್ಯಾರ್ಥಿಗಳ ಮೇಲಿದೆ, ಬುದ್ಧಿಜೀವಿಗಳ ಮೇಲಿದೆ. ಎಲ್ಲರೂ ಥಿಂಕ್ ಮಾಡಬೇಕು.
ಬುರೇ ಅಧಿಕಾರ ರಾಜಕೀಯ ಇದರಲ್ಲೇ ಅಲ್ಲ, ಪ್ರಪಂಚ ಉಳಿಯೋದಿಲ್ಲ. ಆವಾಗ ಯಾರೂ ಇರೋದಿಲ್ಲ, ಅವರೆಲ್ಲ ಮರೆತು ಬಿಟ್ಟಿದ್ದಾರೆ. ವಿ ಆರ್ ಲೀವ್ಸ್ ಇನ್ ಇಮ್ಯಾಜಿನರಿ ವರ್ಲ್ಡ್. ಕಲ್ಪನಾ ಪ್ರಪಂಚದಲ್ಲಿದ್ದೀವಿ. ಪ್ರಕೃತಿ ಹಾಳಾಗೋದ್ರೆ ಯಾರೂ ಇರೋದಿಲ್ಲ. ಅದರಿಂದ ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ದೀರ್ಘಾವಧಿ ಯೋಜನೆಗಳು ರೂಪಿಸ್ಬೇಕಾಗತ್ತೆ. ಯುಎನ್ಒ ಮಟ್ಟದಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಂದಗಳಾಗಬೇಕು. ರಾಷ್ಟ್ರಗಳು ಒಗ್ಗೂಡಬೇಕು ಈ ವಿಚಾರವಾಗಿ. ಹೇಗೆ ರಕ್ಷಣೆ ಮಾಡೋದು, ಹೌ ಟು ಸೇವ್ ಅವರ್ ಅರ್ತ್, ಭೂಮಿ ಹೆಂಗೆ ರಕ್ಷಣೆ ಮಾಡೋದು, ವಿಶ್ವವನ್ನು ಈ ಅಪಾಯಗಳಿಂದ ಹೇಗೆ ರಕ್ಷಣೆ ಮಾಡಬೇಕೆಂಬುದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ನಾವು ಪ್ರಕೃತಿ ಜೊತೆ ಅಭಿವೃದ್ಧಿ ಸಾಧಿಸಬೇಕು, ಸಂಶೋಧನೆ ಮಾಡಬೇಕು, ವಿಜ್ಞಾನದ ಸಂಶೋಧನೆಗಳನ್ನು ಮಾಡಬೇಕು. ಆಗ ಮಾತ್ರ ನಾವು ಪ್ರಕೃತಿ ದೇವರು. ಯಾಕೆಂದರೆ ವಿ ಆರ್ ಚೈಲ್ಡ್ ಆಫ್ ನೇಚರ್, ಪ್ರಕೃತಿಯ ಶಿಶು ನಾವು. ಪ್ರಕೃತಿಯನ್ನು ಹಾಳು ಮಾಡೋಕ್ಕೆ ಹೋಗಬಾರ್ದು. ಹಾಳು ಮಾಡೋಕ್ಕೆ ಹೋದರೆ ನಾವೆಲ್ಲರೂ ಕೂಡ ಹಾಳಾಗೋಗ್ತೀವಿ. ಅದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ಯುವಜನಾಂಗ ಇದರಲ್ಲಿ ಮುಂದುವರಿತರಿಂದ ನನ್ನ ಅಭಿಪ್ರಾಯ. ನಮಸ್ಕಾರ.